ಬ್ಯಾಡ ಅಂದ್ರೆ ನಿಮ್ಮ ಮಗ ತಯಾರಾಕನಂತ ರೆಡಿ ಹಾಕಿದ್ದೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೆಗಡಿ ಬಿಸಿಲಾಗಿ ನೆಗಡಿ, ಎಲ್ಲರಿಗೂ ಮಳೆಗಾಲ ನೆಗಡಿ ಬಂದ್ರೆ ನಮ್ಮ ಬಿಸಿಲಾಗಿ ನೆಗಡಿ ಬಂದಿರ್ತಿ ನೋಡ್ರಿ. ಟೈಮ್ ಕರೆಕ್ಟಾಗಿ ಬಂದ್ಬಿಟ್ಟು 9 ಗಂಟೆ ಆಗೈತಿ. ನಮ್ಮ ಮನ್ಯಾಗ ಕೇಳಪ್ಪ ದೇವರಿಗೆಲ್ಲ ಊರಿಗೆ ನೋಡಿ ಫ್ರೆಂಡ್ಸ್. ಈಗ 9 ಗಂಟೆ ಆಗೈತಿ. ಬೆಳಗ್ಗೆ ಎದ್ದು ಜಳಕ ಅದು ಪೂಜೆ ಎಲ್ಲ ಮಾಡ್ಕೊಂಡು ನಾಷ್ಟ ಮಾಡಿದ್ರು ಫಸ್ಟ್ ಟೈಮ್ ಹಾಕೊಟ್ಟಿವಿ ತಿನ್ನತ್ತಾರ. ಅವ್ರ ಟೈಮ್ ಸೆನ್ಸ್ ಹೆಂಗಿರ್ತಾಗ ಹೊಂದ್ಕೊಂಡ್ರಿ. ನಮ್ಮ ಟೈಮಿಗೆ ತಕ್ಕಂಗೆ ನಾವು ಕೆಲಸ ಇಪ್ಪ ಊಟ ಮಾಡ್ಸೋಕ್ಕಾಗೋದಿಲ್ಲ, ನೀವು ಊಟ ಮಾಡ್ರಿ ಅಂತಂದ್ರಿ. ಊಟ ಅವ್ರು ಮಾಡಾಕ್ತಾರ್ರಿ. ಅದ್ರೊಳಗೆ ಬಟ್ಟೆ ಗಿಟ್ಟ ಅಲ್ಲೇದವ್ರಿ ಹಾಕೊಂಡು ಹೋಗಿ ರೆಡಿ ಮಾಡಿಟ್ಟು ಹೊರಗೆ ಜಾಗ ಪೂಜೆ ಎಲ್ಲ ಮಾಡ್ಕೊಂಡು ಇಲ್ಲಿ ಹೊರಗಡೆ ಎಲ್ಲ ಸೆಟ್ ಮಾಡ್ಬೇಕಲ್ರಿ. ನೋಡ್ರಿ ಇದೆಲ್ಲ ಸೋಬಾಗಿಲ್ಲ ಅವೆಲ್ಲ ಒಳಗಿಡ್ಬೇಕು. ಕೆಲವೊಂದೆಲ್ಲ ಬಂದೋಬಸ್ತು ಮಾಡೋದವ. ನಮ್ಮ ಮೇಡಮ್ ಅವ್ರು ಬಟ್ಟೆ ಒಗ್ಯಾಕತ್ತಾರೆ. ಈ ಬೆಳಗ್ಗೆ 1 ಗಂಟೆಗೆ ಬಟ್ಟೆ ಹೋದ್ರೆ ನಮ್ಮ ಮನೆ 1 ಗಂಟೆಗೆ ಬಿಡ್ಬೇಕು. 1 ಗಂಟೆ ಮಟ್ಟ ಅಂದ್ರೆ ಒಣಗ್ತಾವೆ, ಆಮೇಲೆ ಒಳಗಿಟ್ಟು ಹೋದ್ರತ ಅಂತೇಳಿ. ಫಸ್ಟ್ ಟೈಮ್ ರೀ ಹೊಸ ಮನೆಗೆ ಬಂದಮೇಲೆ ಮನೆ ಬಿಟ್ಟು ಹೊಂಟಿದ್ದು ಊರಿಗೆ ನಾವು 3-4 ದಿವಸ ಹೋಗ್ಬೇಕಾಗ್ತೈತಿ. ಅದ್ರ ಸಂಬಂಧ ಇವನ್ನೆಲ್ಲದಲ್ರಿ ಒಳಗಿಡ್ಬೇಕು. ಜ್ವನ್ನಿ ಅಂತ ಸಾಮಾನುಗಳು ಏನೇನು ನಮ್ಮ ತನು ಮುಂದೆ ನಮ್ಮನ್ನ ಬಿಟ್ಟು ಯಾವಾಗ ತಿನ್ಬೇಕು ರೀ. ಇವತ್ತು ಹಸಿವಾಗೈತೆ ಅಂದ್ರೆ ಸರಿ ಹಾಕ್ಕೊಡ್ತೀವಿ, ಕೆಲಸ ಇತ್ತು ತಿಂತೀರಿ ಅಂತಂದ್ರೆ ಮತ್ತೆ ಹಾಕಿಸ್ಕೊಂಡು ಇಬ್ಬರು ಕೂತ್ಕೊಂಡು ನಾಷ್ಟ ಮಾಡತ್ತಾರೆ. ಅದು ಏನು ಗೊತ್ತ್ರಿ, ನಿನ್ನೆ ಅನ್ನ ಮಾಡಿದ್ರೆ ತಿಂದು ಮಕ್ಕೊಂಡಿಲ್ಲ ಎಲ್ಲರೂ. ಸ್ವಲ್ಪ ಪೂಜೆ ಹಾಕೊಂಡು ರೈಸ್ ಇತ್ತು. ಹಾಗೆ ಅದಕ್ಕೆ ಮಸ್ತಿಗೆ ಚಿತ್ರಾನ್ನ ಮಾಡಿ ಹಚ್ಕೊಂಡು ಬಂದೀನಿ. ಅನ್ನ ಚೆನ್ನಾಗಿತ್ತು. ರಾತ್ರಿ ಚಿತ್ರಾನ್ನ ಸರಿ ಬಟ್ಟೆ ಹೋಗಬೇಕು, ಹೋಗೋದು ಎಲ್ಲ ನೀಟ್ ಮಾಡಿ ಬಟ್ಟೆ ಹೋಗೋದು ಒಣಗಿಸಿ ಒಳಗಿಟ್ಟು ಬರ್ಬೇಕಿ. ಒಳಗಿಟ್ಟು ಹೋಗ್ಬೇಕು. ರೆಡಿ ಆಗಿ ಎಷ್ಟೊತ್ತಾಗತ್ತೇನ ಏಸುಳ್ತೋ ಗೊತ್ತಿಲ್ಲ. ಸರಿ ಚೆನ್ನಾಗಿ ರಂಗಲ್ಲ ಕೆಡ್ರೆ ಅದು ಈಗ ಇಲ್ಲಿ ಬಟ್ಟೆ ಒಂದಿರ ಎಲ್ಲ ಹರಿದು ಕೆಟ್ಟು ಬಿಡ್ತೈತಿ. ನಿನ್ನ ರಂಗೋಲಿ ಕೆಡಕತ್ತ ಶಿಲ್ಪ ಕೆಡ ಆತ ರಂಗೋಲಿ ಕೆಡಲಿ ಹೋಗ್ಲಿ ಬಿಡು. ಸ್ನೇಹಿತರೆ ಈಗ ನೋಡ್ರಿ, ನಾನು ನಾಷ್ಟ ಮಾಡಿದೆ, ಬಟ್ಟೆ ಒಗೆಯೋದು ಆಯ್ತು. ಚಿತ್ರಾನ್ನ ಅದ್ರ ಜೊತೆ ಅಕ್ಷಿ ಹಿಂಡಿ ಡಾಣಿ ಹಾಕ್ಕೊಂಡು ನಾಷ್ಟ ಮಾಡಾಕತ್ತೀವಿ. ಇಲ್ಲದ ಎಷ್ಟು ಹಾಕೊಂಡು ಅನ್ನ ವೇಸ್ಟ್ ಹಾಕಿತ್ರಿ. ಅದು ಹೌದ್ರಿ, ಭಾಳ ಉಳಿಸ್ತೀವಿ. ಇಲ್ಲಾಂದ್ರೆ 200 ರೂಪಾಯಿ ಉಳಿಸಿದ್ರಿ. ಈಗ ನಾ ಎಲ್ಲ ಹೋಟೆಲ್ಗೆ ಹೋದ್ 200 ರೂಪಾಯಿ ಆರಾಮ್ ಹೋಗಿತ್ತು. ಓಹೋ ಬಾರಿ 2 ಕೈ. ಇವರು ಆಟ ನಡೆಸ್ಯಾರ. ನಂಗೆ ನೋಡಕ್ಕೆ ಹೋಗಲ್ದ, ಸ್ವಲ್ಪ ಒಳಗೆ ಇಟ್ಕೊಂಡಂತ. ಬರ್ರಿ ಫಸ್ಟ್ ನಾವು ಎಷ್ಟೊತ್ತಿಗಾರ ಬಿಡ್ಬೇಕು ಏನ್ರಿ ಹೇಳಪ್ಪ. ನಾ ಈಗಾರ ಜಸ್ಟ್ 2 ನಿಮಿಷ ಆಗಿಲ್ಲ ನೋಡ್ರಿ. ಇದನ್ನ ಸೀದಾ ಮಾಡಿ ಹೋಗಿ ಮತ್ತೆ ಹಿಂಗೆ ಯಾಕೆ ಮಾಡ್ತೀನಿ ಅಂತಾನೋ. ಈಗ ಸೀದಾ ಮಾಡಿದ್ನಿ ಅದನ್ನ ಬಟ್ ಬಡಿಬೇಕು ಅವ್ರನ್ನ. ಅದನ್ನ ಸೀದಾಕೋ ಅದನ್ನ ಕವರ್. ಚುಚ್ಚುತ್ತದ ಹಂಗೆ ಹೋಗೋದ್ರ ಓಪನ್ ಮಾಡಿ ಹಾಕ್ರಿ ಒಳ್ಳೆ. ಹಾಂ ಕುಂದ್ರಕಂದ ಅದು ಮೇಲಿದ್ದು ಒಂದು ಸೀದಾಕೋ ಅದೊಂದು ಬಿತ್ತು ಸೀದಾಕೊಂಡು ಕೂತಾರ. ನಮ್ಮ ಮನ್ವಿತ್ ಹೋಗಿ ಈಗ ಹಾಲು ತೊಗೊಂಬಂದ್ರಿ. ತಂದಿಟ್ಟ ಒಳಗೆ ಅಡುಗೆ ಮನ್ಯಾಗ ಎಷ್ಟು ಮಾಡ್ರಿ. ಈಗ ಚಹಾ ಮಾಡ್ಕೊಡ್ತಾರೆ. ನೀನು ಅಮ್ಮರು ಬಂದ ಮಾಡಿದ್ದೆಲ್ಲ ಭಾರಿ ಆಗಿರ್ತದೆ ಚಹಾ. ಹಂಗೆ ಮಾಡಿಕೊಡು. ನಾನು ಡ್ರೆಸ್ಸು ಇದು ಹಾಕೋಬೇಕಂತ ಮಾಡೀನಿ ರೀ. ಈ ಡ್ರೆಸ್ಸು ತಿರುಪತಿಗೆ ಹೋಗೋ ದಿವ್ಸ ಹಾಕೊಂಡಿದ್ದು, ಒಳ್ಳೆ ಹಾಕೊಂಡಿಲ್ಲ. ಸ್ಲೀವ್ಲೆಸ್ ಐತಿ, ಅದಕ್ಕೆ ಜಾಕೆಟ್ ಐತಿ. ಆದ್ರೆ ಬಿಸಿಲಲ್ರಿ ಬ್ಲ್ಯಾಕ್ ಕಲರ್ ಹಾಕ್ಕೊಬಾರ್ದು, ಅದು ಲೆಗಿನ್ ಇದ್ರದ್ದು. ಮತ್ತಿಟ್ಟು ಜಡ ಅನ್ಸತ್ತ, ಹಂಗಾಗಿ ಬ್ಯಾಡ ಅನ್ಸಾಕತೈತಿ. ಬೇರೆ ಇನ್ನೊಂದು ಯಾವ್ದು ಹಾಕೋತೀವಿ. ಬಿಡ ಅದು ಬ್ಯಾಗ್ ಬಿಡ ಅಲ್ಲೇ ಇರ್ಲಿ. ನಮ್ಮ ಪಪ್ಪ ಏನು ಮಾಡಕ್ಕುಂತಾನ ಇಲ್ಲಿ? ಕೆಲಸ ಮಾಡಕ್ಕುಂತ. ಸ್ವಲ್ಪ ಕೆಲಸ ಐತಿ. ಗೇಟ್ ಕ್ಲೋಸ್ ಮಾಡಕ್ಕುಂತ. ಹಿಂಗಾಗ್ಯ ನೋಡ್ರಿ ಫ್ರೆಂಡ್ಸ್. ಸರಿ ಸಾಕಾ ಸ್ನೇಹಿತರೆ? ಈಗ ನೋಡ್ರಿ, ರೈಸ್ ಕೆಟ್ಟಿದ್ದೆ, 1 ಗ್ಲಾಸ್ ಹಾಕಿ ಪುಳಿಯೋಗರೆ ಮಾಡಿ ಕಲಿಸ್ಕೊಂಡು ತೊಗೊಂಡ್ಬಿಟ್ಟಿವಿ. ಯಾಕಂದ್ರೆ ಈಗ ಇವರು ಬೆಳಿಗ್ಗೆ ಚಿತ್ರಾನ್ನ ತಿಂದವರು ಹಸಿವಾಗೈತಿ. ಟ್ರೈನ್ ಹತ್ತಿಗಟ್ಲೆ ಊಟ ಮಾಡಿದ್ರೆ ಆಯ್ತು ಅಂತೇಳಿ ಸುಮ್ಮನೆ ಅಲ್ಲಿ ತೊಗೊಳೋದು ದುಡ್ಡು ವೇಸ್ಟ್, ಬಟ್ಟೆ ತುಂಬೋದು, ಆಮೇಲೆ ಕ್ಲೀನು ಟೇಸ್ಟು ಯಾವುದೂ ಇರೋದಿಲ್ಲ. ಹಾಗಾಗಿ
ಅಲ್ಲೇನು ಸರಿ ಇರಲ್ಲ. ಕೆಟ್ಟ ಎಲ್ಲ ಕೆಟ್ಟ ವೆಜಿಟೇಬಲ್ ಹಾಕಿರ್ತಾರೆ. ಕೆಟ್ಟ ಹಾಕಿರ್ತಾರೆ ಅವರು. ಬರೀ ಕೆಟ್ಟ ಎಣ್ಣೆನ್ ಮಾರಿ, ಕೆಮಿಕಲ್ ಎಣ್ಣೆನ್ ಮಾರಿ. ಅಲ್ಲಿ ಪಪ್ಪ ಗೇಟ್ ಕಟ್ಟೋದು ಮುಗಿಯಾವಲ್ರಿ. ನೋಡ್ರಿ ಆಯ್ತು ಕಟ್ಟೋದಲ್ಲ. ಗಾಡಿ ಒಂದು ಒಳಗೆ ಇಟ್ಟು ತಗೋ ಅಪ್ಪಾಜಿ ಅದನ್ನ ಬೋಟ್ ಗಾಡಿ ತಗೋ. ಅಲ್ಲಿ ಹಚ್ತಾನ ಒಂದು ಬೆಡ್ಶೀಟ್ ಹಾಕ್ಬಿಡ್ರಿ, ಹಚ್ಚಿ ಸರಿ ತಾನ ಆಯ್ತಾ. ಬಾ ಫಸ್ಟ್ ಟೈಮ್ ನೋಡಿದೆ ಒಳಗೆ ಬಂದಿದ್ದು ಗಾಡಿ. ಹಾಂ ಗೇಟ್ ಕ್ಲೋಸ್ ಮಾಡೋಕೆ ಬರ್ತಾ ಮುಂದ್ಕತ್ತೆ ಇಡ್ರಿ. ಬರ್ತಾ ನೋಡ್ರಿ ಟೈಮ್ 1:30 ಆಯ್ತು. 2 ಟ್ರೈನ್ ಇದೆ ಅಂತ ನಮ್ಮ ಮೇಡಮ್ ರೆಡಿ ಆಗತ್ತಾರೆ. ಒಂದು 5 ನಿಮಿಷ ರೆಡಿ ಆಗ್ತಾರೆ ಅವ್ರೇನು ಬಟ ಇಲ್ಲಿಂದ ಹೋಗಾರ ತಾಸು. ಒಟ್ಟು ನಮ್ಮ ಟೈಮ್ ಎಲ್ಲಿ ಸಡಿಲಿಕ್ಕೆ ಇರೋದಿಲ್ಲ ರೀ ನಮ್ದು. ಇಲ್ಲಿ ಹತ್ತಿದಕ್ಕಾರ ಅಲ್ಲಿ ಹಿಡಿಬೇಕು, ಅಲ್ಲಿ ಹತ್ತಿರ ಇಲ್ಲಿ ಬಂದು ಕುಂದಿರ್ಬೇಕು, ಎಲ್ಲಿ ನಿಲ್ಲಂಗಿಲ್ಲ. ಇವ್ರು ನೋಡ್ರಿ ಏನು ಆತ್ಮನು ಹೋಗೋಣ. ಏನು ಸರಿ ಸ್ವಲ್ಪ ಕಾಣಿಸ್ತೀನಿ ಸರಿ. ಲೇಟ್ ಆತಂತ, ಲೇಟ್ ಆಯ್ತು ಇಲ್ಲೇ ನೋಡ್ರಿ. ನಮ್ಮ ಗಾಡಿ ಎಲ್ಲ ಒಳಗೆ ಹಚ್ಚಿದ್ವಿ, ಮುಗಿದು ಬಂದೋಬಸ್ತು ಮಾಡಿದ್ವಿ. ನಮ್ಮ ಮುಚ್ಚಿಟ್ಟು ತಿಕ್ಕಿಟ್ಟು ಕಮೆಂಟ್ ಮಾಡ್ತಾರೆ ಒಂದು ಗಾಡಿ ಹಾಕಿ ಒಳಗಿಟ್ಟು ಅಂತೇಳಿ. ಅವರೇ ಹೇಳಿದ್ರು ಗಾಡಿ ಒಳಗೆ ಇಟ್ಬಿಟ್ರಿ ನಿಮ್ದು ಅಂತೇಳಿ. ಇಷ್ಟು ಜಾಗ ಮಾಡ್ಕೊಂಡಕ್ಕೂ ಅನುಕೂಲ ಆಯ್ತು ನೋಡ್ರಿ ಗಾಡಿ ಒಳಗೆ ಹಚ್ಕೊಳಕ್ಕೆ. ಈಗ ಅದು ಅವಶ್ಯಕತೆ ಬಂತು. ಗಿಡ ಹಚ್ಚಿವ್ರಿ, ದಸರಾ ದಿನ ಒಣಗಿಲ್ಲ, ಚಿಕ್ಕಿಬಹುದು ಮೋಸ್ಟ್ಲಿ. ನೋಡ್ಬೇಕು ಈಗ ಸಗಣಿ ಹಚ್ಚಿರಿ ಬರೋಬ್ಬರ ಹಾಕಿತ್ತು. ಇಲ್ಲಿ ಸಗಣಿ ಸಿಗಲಿಲ್ಲ ನನಗೆ. ನೋಡ್ರಿ ಏನಾಕತ್ತೆ, ಒಳಗೆ ಬರ್ತೀನಿ ಇರ್ತತ್ತೆ ಏನೋ ಹೋಗತ್ತೆ ಗೊತ್ತಿಲ್ಲ. ಮನೆ ಹಿಂಗೆ ಅಂತ ನೋಡ್ರಿ, ಗೇಟ್ ಮುಚ್ಚಿವಿ. ಇಲ್ಲಿದ್ದ ಹಿಂಗೆಲ್ಲ ಒಳಗೆ ಕಾಣಿಸುತ್ತಲ್ರಿ. ಇದು ಮುಚ್ಚಿದ ಮೇಲೆ ಹಿಂಗೆ ಅಲ್ಲಿ ರಸಾಯಾರಾಗಲಿ ಬಿಸಾರಾಗಲಿ ಏನು ಹಾಕೋಲ್ಲಕ್ಕ. ಇಲ್ಲಿ ನಿಂತ್ರೆ ಏನೂ ಕಾಣಂಗಿಲ್ಲ. ಅಂದ್ರೆ ಇಲ್ಲಿ ಸ್ವಲ್ಪ ಹುಡುಗರು ಇರ್ತಾವ್ರಿ. ಹಿಂಗೆ ಕೈ ಅಷ್ಟು ಏನಾರು ಮಾಡಿದ್ರೆ ಮಾಡ್ಬೋದು ಅಂತೇಳಿ ಅಷ್ಟು ಸೇಫ್ಟಿಯಾಗಿ ಮಾಡ್ಕೊಂಡೀವಿ. ಕುಲ್ಲ ಇತ್ತು ಅವಾಗ ತಾನು ನೀವು ಕಾಣಿಸತ್ತಿಲ್ಲ ಈಗ. ಹಾಂ ಅಲ್ಲ ಆಯ್ತಾ. ಸ್ವಲ್ಪ ನಮ್ಮ ಬ್ಯಾಗ್ ಲಗೇಜ್ ಅಂತ ಲಗೇಜ್ ಬ್ಯಾಗ್ ಅಂತ ರೆಡಿ ಆಯ್ತು. ಹಿಂಗಾದ್ರೆ ನೋಡ್ರಿ ನಮ್ಮದು ಕಾಲೇಜ್ ಬ್ಯಾಗ್ ಇದ್ರೆ ಸಫಿಷಿಯೆಂಟ್ ಆಗ್ತಿತ್ತು. ಈಗ ಚೀಲ ಆಗಿಬಿಟ್ಟಿತ್ತು ಕೈ ಹಿಡ್ಕೊಳಕ್ಕೆ. ಮೇಡಮ್ ರೆಡಿ ಆದ್ರಿ. ಬಿಸಿಲಲ್ಲಿ ಏನೋ ಬ್ಲ್ಯಾಕ್ ಹಾಕೋಣಂಗಿಲ್ಲ ಅಂತಂದ್ರಿ. ಹೌದಾ ಚಲ್. ನಮ್ಮ ಹುಡುಗರು ನೋಡ್ರಿ ಬಾಗಿಲ್ ಕೈ ನಿಂತಾರ. ಎಷ್ಟು ಅದ ಹೋಗುನ್ ಬೇಡ, ಹೋಗುನ್ ಬಾ ನೋಡ್ರಿ. ತಿನ್ಕಂದ ಆಟ ನಮ್ದಲ್ಲಿ ಮಂದಿದಪ್ಪ ಅದು. ಅವ್ರಿಲ್ಲಲ್ಲ ಅಂಕಲ್ ನಡಿಗೆ ಹಚ್ಚಾರಲ್ಲ ಹೋಗ್ಯಾರ ಅವ್ರು. ಹೋಗೋಣ ಚೀಲ ಹಿಡ್ಕೋ ಅದನ್ನ. ಹ್ಞೂ ಅಂದ್ರೆ ಹಗಲಿ ಯಾಕೆ ಪಕ್ ಮಾಡ್ತಾನೆ ಲೈಟ್ ಹಚ್ಚ ನೀಟಾಗಿ. ಅಲ್ಲಿಲ್ಲ ಇಡಿ ಲಾಭ ಇಡಿ. ಹಿಂಗೈತ್ರಿ ಮನೆ ಬಂದಿದೆ. ಇದು ತೋರ್ಸಕ. ಈಗ ನೋಡ್ರಿ ಸ್ನೇಹಿತರೆ, ಅಡುಗೆ ಮನೆ ಈ ಥರ ಐತಿ. ಕ್ಲೀನ್ ಎಲ್ಲ ಮಾಡೀನಿ. ಈಗ ರೈಸ್ ಅದೆಲ್ಲ ಮಾಡಿ ಇಷ್ಟು ಒಂದು ಬಾಂಡೆ ಅಲ್ಲಂಗೆ ತಿಕ್ಕಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂತೀನಿ. ಧೂಳದಷ್ಟ ತೋರಿಸ್ತೀನಿ ರೀ ಬಂದಮೇಲೆ ಹೆಂಗೆ ಧೂಳು ಇರುತ್ತೆ ಅನ್ನೋದು. ನೋಡಿರಿ ಈಗ ವರ್ಷ ನಿಲ್ಸಿರಿ. ನೋಡ್ರಿ ತನ್ನಮ್ಮನ ಆಟ ನಿಲ್ಸ್ಯಾರ ಅಂತ. ಈ ಕಡೆ ಕಿಟಕಿ ಹಾಕಾಕ್ತಾರೆ ಅವರು. ಒಂದು ಬೇಗ ಬರ್ತಾವೆ, ಒಂದು ಬೇಗ ಬರೋಲ್ಲ. ಅದು ಕಷ್ಟಪಡ್ತೀವಿ ಅದನ್ನ ಹಾಕಕ್ಕೆ. ಐ ಥಿಂಕ್ ಅದು ಹೋತಾ ಪಪ್ಪ. ಮತ್ತೆ ನಿಲ್ಸಿದ್ರು ಹೋತಾ. ಮತ್ತೆ ಬರ್ತಾ ಬಿಡು ಆಟೋಗೆ ಹೆಂಗೆ ಕಡೆ. ನಡ್ರಿ ನಡ್ರಿ ನಕ್ಕಿ ಹಾಕತ್ತಿ. ಹಾಂ ಮನೆ ಮುಂದೆ ಆಟೋ ಕೀ ಆಯ್ತು. 2ಕ್ಕೆ ತೆಗ್ದ್ಯಾ? ಓಕೆ. ನೋಡ್ರಿ ಎಲ್ಲನೂ ಅಷ್ಟು ನೀಟಿಲ್ಲ ಮಾಡಿ ಹೊಂಟೀವಿ. ಏನು ಮಾಡ್ತೀವಿ ಹೇಳ್ರಿ. ರೂಮ್ ನನ್ನ ಫ್ಯಾನ್ ಹಂಗೆ ಓದ್ರಾಕತ್ತೈತಿ. ಲೈಟ್ ಹರ್ಸಿನಿ, ಫ್ಯಾನ್ ಹಂಗೆ ಐತಿ.
ಹಿಂಗೆ ಹೋದಿರ್ತೈತೆ ಅದು ಮತ್ತೆ ಒಳ ಬರೋವಾಗ ಅದೊಂದು ಹಚ್ಕೊಂಡು ಒಂದು ಲೈಟ್ ಅಷ್ಟು ಹಚ್ಚಿದಿಟ್ಟಿರ್ತೀನಿ ರೀ ಉಳಿದಿದ್ದೆಲ್ಲ ಆರಿಸ್ತೀನಿ. ಇದೊಂದು ಇರಲಿ ಅಡುಗೆ ಮನೆಗೆ ಆರಿಸಿಲ್ಲ ಹಾಲಿಂದ ಅಷ್ಟೇ ಇರ್ಬೇಕು ರೀ. ಏನಂತಾನು ಬಿಸಿಲು ಐತಂತ ಹಿಂಗೆ ಮಾಡ್ಬೇಕಾ? ಬಂದು ನೋಡ್ರಿ ಹಿಂಗೆ ಮಧ್ಯಾಹ್ನ ಎಲ್ಲರೂ ಹೋಗೋರಾಗೆ ಹೋಳಿ ಹುಣ್ಣಿಗೆ ಊರು ಬಿಡೋರ ಭಾಳ ಮಂದಿ ಅದಾರು. ಹೌದಲ್ಲ? ಕರೆಕ್ಟಾಗಿ 2:15 ಟ್ರೈನ್ ಐತಂತ್ರಿ ಬರ್ತಂತ್ರಿ. ಸೆಕೆಂಡ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಯಾರ. ಬಂದು ನಿಂತೇವು ನೋಡ್ಬಿಟ್ಟು ಸೀಟ್ ಸಿಗ್ತಾವಿಲ್ಲ ಭಾಳ ಗದ್ದೈತಿ. ಮತ್ತೆ ಟ್ರೈನ್ ಮೇಲೆ ತೋರಿಸ್ರಿ ಸೀಟ್ ಸಿಕ್ತು ಇಲ್ಲ ಹೆಂಗೈತಿ ಅಂತೇಳಿ. ಎಲ್ಲ ಕಡೆ ಎಲ್ಲ ರೈಲ್ವೆ ನಿಲ್ದಾಣಗಳು ಹೊಸದು ಮಾಡತ್ತಾರ ರೀ. ಹಂಗೆ ಬಾಗಲಕೋಟೆದು ಕೂಡ ಸ್ಟೇಷನಿಗೆ ಹೊಸದಾಗೈತೆ ನೋಡ್ರಿ. ಇವತ್ತು ಸ್ವಲ್ಪ ಜಾಸ್ತಿ ಜನ ಅದಾರ. ಸಂಡೇ ಒಂದು ಐತಿ ಮತ್ತು ಹೋಳಿ ರಜೆ ಸಂಬಂಧ ಭಾಳ ಜನ ಊರಿಗೆ ಹೊಂಟ ಕಾಣತೈತಿ. ನಿಂಗೆ ಅಲ್ಲಿ ಗೊತ್ತಾ ಅಲ್ಲ ಬಿಸಿಲು ಭಾಳ ಐತಂದ್ರೆ ಅದ್ರ ಸಂಬಂಧ ಬಾಜು ಒಂದು ಗಾಡಿ ನಿಂತಿರುತ್ತೆ. ಬಾಜು ಟ್ರೈನಾಗ ಬಂದು ಕೂತು ಅಂದ್ರೆ ಕಾಣಿಸ್ತಾಳ ಮಮ್ಮಿ ಕಾಣಿಸಾಕತ್ತಾಳ. ಹಾಂ ಅಲ್ಲಿ ಟ್ರೈನ್ ಸೌಂಡ್ ಬಂದ ತಕ್ಷಣ ಹೋಗೋಣ ಬಂದಂದ್ರೆ ಬಂದಿದ್ದು ಸೀಟ್ ಸಿಕ್ತ್ರಿ. ಊಟ ಮಾಡಾಕ್ತೀವಿ ನೋಡ್ರಿ. ಕೊಡೋಗಂತ ಟೈಮ್ ಭಾಳ ಐತ್ರಿ. ಹಚ್ಕೊಂಡಿದ್ರಿ ಹಸುವಾಗಿತ್ತು ಬಂಗಾರ ನಾನು ಹಸುವಾಗಿತ್ತ ಬಜ್ಜಿ ಹ್ಞೂ ಅಂತ ನೋಡ್ರಿ ಕೆಲಸ ನಾನು ಹ್ಞೂ ಅಂತಾನೆ. ಮನು ಟ್ರೈನ್ ಬಿಟ್ಟ ಬಿಟ್ಟು ಫಾಸ್ಟ್ ನಿಲ್ಲಿಸ್ತಾ ಇಲ್ಲ ನೋಡಿ ಬಾಳ್ತಾನ. ಮನು ಟ್ರೈನ್ ಬಿಟ್ಟ ಬಿಡ್ತೀನಿ ಜಲ್ದಿ ಹೊಂಟ ಬಿಟ್ಟಿನಿಲ್ಲ ಬರೀ ಹಂಗೂ ಮಾಡೋದು. ಹಚ್ಚಿದ ಅದೆಲ್ಲ ಹಚ್ಚಿದ 3 ಬಟನ್. ಮಸ್ತ್ ಆಗೈತಿ. ಇಷ್ಟ ಇಲ್ಲ ಅಂತೇಳಿ ಇದು ತಗೊಂಬಂದೇನ ಚಟ್ನಿನ. ಮನು ಈ ಕಡೆ ಬಾ ಉಂಡ್ ಬಾ ಇಲ್ಲಿ ತಗೋ. ಹೇಳಪ್ಪ ಏನಾಯ್ತು? ಮನು ಮಕ್ಕೊಂಡಲ್ಲ ನೋಡ್ರಿ ಗದಗ ಸ್ಟೇಷನ್ ಬಂದಿದ್ದೀವಿ. ಇಲ್ಲ ನಮ್ಮ ವಾಚ್ ಕೇಳಕ ಅಂತ ಕಡೆ ಇಲ್ಲ ಬಹು ನಾವು ಏನಿ ಪಪ್ಪ ಹೋತೈತೆ ಬಸ್ ಸ್ಟ್ಯಾಂಡ್. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ರಿ ನಮಗೆ. ಗದಗ ಸ್ಟೇಷನ್ ನೋಡ್ರಿ ಆಗಕತ್ತೈತಿ ದೊಡ್ಡದಾಗತೈತಲ್ವ. ಆಟೋ ಸಿಕ್ತ್ರಿ ಹೋಗ್ತೀವಿ. ಸ್ವಲ್ಪ ಹೊತ್ತು ಸೀಟ್ ಆಗೋರಿಗೆ ವೆಯ್ಟ್ ಮಾಡ್ಬೇಕು. ಅಲ್ಲಿ ಅದಾವು ಏನು ಎಲ್ಲ ಕಡೆ ಒಂದೇ ಸರಿ ತಡವ್ಯಾರ ಏನು ಸ್ಟೇಷನ್ ಮಾಡಕ್ಕೆ ಹೊಸ ಸ್ಟೇಷನ್ ಚೇಂಜ್ ಆಗತ್ತೇವ. ಬಾಗಲಕೋಟೆಗೂ ಅರ್ಧ ಆಗಿ ನಿಂತೈತಿ, ಇಲ್ಲಿ ಅರ್ಧ. ಹೌದು ಬಿಡಪ್ಪ ಗುದ್ದೆ ಬಿತ್ತಿರ್ತೀನಿ. ಬಂದು ಇದು ಸೀಟ್ ಬಂದು ಗಿರಾಕಿ ನಡ್ರಿ ಅತ್ತ ಅವನ ನೀವು ಹೋರ ಕಡೆಗೆ ಅದ ಬಾವು. ಹಾಂ ಹೋಪ ನಮ್ಮ ಗದಗ ನೋಡ್ರಿ ನಮ್ಮೂರು ಎಷ್ಟು ಚಂದ ನಮ್ಗೆ. ಹಾಂ ಹೌದು ಅವನ ಅತ್ತೇನ. ಗದಗ ರೆಡಿ ಗೋ ದೋ ಅಲ್ಲದು ಗೋ ಅಂದೆ ಗೋನ ಬಂದು ರೀ ಗದಗ ಹಳೆ ಬಸ್ ಸ್ಟ್ಯಾಂಡ್ಗೆ. ನಮ್ಮ ಹೋಗುವರು ಬಸ್ ಹತ್ತೈತೆ ನೋಡ್ರಿ. ಮುಂಡ್ರಿಗೆ ಹೋಗಿ ಮತ್ತೆ ಮುಂದೆ ಹೋಗ್ಬೇಕು ನಾವಿನ್ನ ಒಂದು ತಾಸು ಜರ್ನಿ. ಅಲ್ಲೊಂದು ಬಸ್ ಹತ್ತಿದ್ರಿ ಭಾಳ ಗದ್ದಲ ಇತ್ತು. ಅದ್ರೊಳಗೆ ಆಧಾರ್ ಕಾರ್ಡ್ ನಡೀತಿತ್ತಂತ. ಇದು ಪಣಜಿ ಬಸ್ ರೀ. ಪಣಜಿ ಹೆಂಗೆ ಬಾಯ್ ಹೆಂಗೆ ಗೊತ್ತಿಲ್ಲ. ನಾನ್ ಸ್ಟಾಪ್ ಅಂದ್ರೆ ಪಣಜಿ ಬೇರೆ ಸ್ಟೇಟ್ ಬಸ್ಸಿಗೆ ಆಧಾರ್ ಕಾರ್ಡ್ ನಡೆಯಂಗಿಲ್ಲ. ಅದು ಬೇರೆ ಸ್ಟೇಟ್ ಹೋಗೋ ಬಸ್. ಹಂಗಾಗಿ ನೋಡ್ಬಂದು ನೀವು ಒಬ್ಬೊಬ್ಬರು ಇಲ್ಲಿ ಹೆಣ್ಮಕ್ಳು ಇಲ್ಲ. ಕಂಡಕ್ಟರ್
ಸರ 3 ಸಲ ಹೇಳಿದ್ರು ಕಲೆಕ್ಟ್ ಸಾಹೇಬ್ರು, ಇಲ್ಲಿ ಆಧಾರ್ ಕಾರ್ಡ್ ನನಗೆ ನೋಡ್ರಿ ಮತ್ತು ಆಧಾರ್ ಕಾರ್ಡ್ ನನಗೆ ನೋಡ್ರಿ ಅಂತ ಹೇಳಿ ಆಯ್ತು ಅಂತ ಹೇಳಿ ಕ್ಲಿಯರ್ ಬೇಗ ಹೋಗೋಣ ಅಂತ ಹೋಗ್ಕೊಂತೀವಿ. ಯಾಕಂದ್ರೆ ಎಲ್ಲ ಕಡೆ ಸ್ಟಾಪ್ ಅಂತ ಹೋದ್ರೆ ಮತ್ತೆ ಒಂದು 15 ಲೇಟ್ ಆಗುತ್ತಾ? ಲೇಟ್ ಆಗೋದಿರಲಿ. ಅವು ಗಜ ಹೆಂಗೆ ಆಗ್ತೈತೆ ನೋಡಿ. ಗತ್ತಿರ್ತದೆ. ಹಾಂ, ಅದು ಮೇನ್ ಗತ್ತಿರ್ತೈತೆ ರೀ. ಹೌದಲ್ಲ, ಕಮ್ಮಿ ಅದೇ ಸ್ಕೂಲಿಂದ ಬಸ್ ಹಾಗಾಗಿ ಹಚ್ತೀವಿ ಆರಾಮ್ ಹೋಗೋಣ ಅಂತೇಳಿ. ನಾವು ಸ್ನೇಹಿತರೆ ಈಗ ನೋಡ್ರಿ ಫಸ್ಟ್ ಟೈಮು ಮಂದಿಗೆ ಟಿಕೆಟ್ ಅದ್ರೊಳಗೆ ನಿಜವಾಗ ಆ ಟಿಕೆಟ್ ತೆಗಿಸ್ಬೇಕು. ಅದು ಈಗಲ್ಲ, ಈಗ ಬರ್ಡೇ ಮುಗಿದ್ಮೇಲೆ ತೆಗಿಸ್ಬೇಕು. ಅವ್ನಿಗೆಲ್ಲ 6 ಕಂಪ್ಲೀಟ್ ಆಗ್ತಾವೆ. ಅದಕ್ಕೆ ನಾವು ಇನ್ನೂ 1 ಮಂತ್ ಐತಲ್ಲ ನಾವು ಅಂದೀವಿ. ಅದಕ್ಕೆ ಅವರು ಪ್ರೂಫ್ ತೋರಿಸ್ತಾರೆ ಅವ್ನಿಗೆ ಏನೂ ಆಗಿಲ್ಲ ಅಂತ. ಪ್ರೂಫ್ ಏನೂ ಇಲ್ಲ. ಈಗ ಲಾಸ್ಟ್ ಆಪ್ಷನ್ ಇರೋದು ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸರ್ಚ್ ಮಾಡಿದ್ರೆ ಅಲ್ಲಿ ಒಂದು ಏಜ್ ಡೇಟ್ ಆಫ್ ಬರ್ತ್ ಎಲ್ಲ ಫುಲ್ ಡೀಟೇಲ್ ಬರ್ತಾ ಅದನ್ನ ತೋರಿಸೋದು ಅವ್ರ ಪಪ್ಪ ಅಂತ ಪ್ಲಾನ್ ಮಾಡ್ಯಾರ. ಈಗ ನೋಡ್ಕೊಂಡಿಲ್ಲ. ಹಾಗಾಗಿ ಸ್ವಲ್ಪ ಈಗ ಅದ ಪೇಜ್ನಾಗ ಸರ್ಚ್ ಮಾಡಿ ಎಲ್ಲ ಫುಲ್ ಎಲ್ಲ ಇದ್ರಲ್ಲ ಡೀಟೇಲ್ಸ್ ಅವ್ರಿಗೆ ಅದನ್ನ ತೋರಿಸೋದ್ರೆ ಈಗ ಅದನ್ನ ಗೊತ್ತಿಲ್ಲಲ್ಲ ಇದುವರೆಗೂ. ಅದು ಕೆಡವೆ ಇನ್ನು ಮುಂದೆ ಅರ್ಧ ಟಿಕೆಟ್ ಬಂದಿದೆ. ರೆಡ್ ಅವರ್ ಟಿಕೆಟ್ ಇಲ್ಲ. ಇಲ್ಲಿ ನೋಡ್ರಿ ಟ್ರೈನಾಗ ಪೂರ್ತಿ ಸೀಟ್ ಖಾಲಿ ಇದ್ದು ಮಲ್ಕೊರಿ ಎಲ್ಲ ಮಲ್ಕೊರಿಲ್ಲ. ಫ್ರೀ ಇದ್ರು ಆರಾಮ್ ನೀತಿ ಹಾಕಿತ್ತು. ಬರೀ ಆಟ ಆಡಿದ್ರು. ಇಲ್ಲಿ ಬಂದು ಇಬ್ಬರು ಮಲ್ಕೊಂಡಾರ. ನನ್ನ ತಡೆ ಮೇಲೆ ಮಲ್ಕೊಂಡ, ಅವ್ರ ಕೈ ಮೇಲೆ ಮಲ್ಕೊಂಡಾರ. ಈಗ ಇಲ್ಲಿ ಡಂಬಳ ಅಲ್ಲ, ಡಂಬಳ ರೀ. ಹಾಂ, ಎಲ್ಲ ಬೋರ್ಡ್ ಕಾಣುತ್ತೆ ನೋಡ್ರಿ, ಡಂಬಳ. ಈಗ ಜಸ್ಟ್ ಬಂದ್ವಿ. ಇನ್ನು 2-3 ಊರು ದಾಟಿದ್ದ ಮುಂಡ್ರಿಗೆ. 2 ಊರು, 3 ಅಲ್ಲ 2 ಊರು. ಮಠ ನೋಡ್ರಿ, ತೋಟದಾರಿ ಅಲ್ಲ ಅದು. ಹಾಂ, ಆ ಕಡೆ ಡಂಬಳ ಬಂತು. ಡಂಬಳ ಬಸ್ ಸ್ಟ್ಯಾಂಡ್ ಇಲ್ಲನ? ಪ್ಯಾರ್ಲ್ಯಾಂಡ್ ಬಂದು ರೋಡಲ್ಲಿ ಪ್ಯಾರ್ಲ್ಯಾಂಡ್. ಹಾಂ, ಸ್ನೇಹಿತರೆ ಈಗ ನೋಡ್ರಿ ಮುಂಡ್ರಿಗೆ ಬಂತು. ಹಾಂ, ಇಲ್ಲಿ ತಡಿ, ಮುಂಡ್ರಿಗೆ ಬಂತು ನೋಡ್ರಿ. KR ಬೆಲ್ಲದ ಕಾಲೇಜ್. ಬರ್ರಿ ಬರ್ರಿ ಏನಾರು ತೊಗೊಂಡು ಬರ್ರಿ. ನಾವು ಮುಂಡ್ರಿಗಳು ಮಾರ್ಕೆಟ್ ಮಾಡ್ಕೊಂಡು ಬರ್ರಿ. ಹಣ್ಣು ಗಿಣ್ಣ ಹೂವು ಅದು ಇದು. ಮುಂಡ್ರಿಗೆ ಬಸ್ ಸ್ಟ್ಯಾಂಡ್ ಬಂದು ನೋಡ್ರಿ. ಬೆಂಗ್ಳೂರು ಗದಾಗ ಬೆಂಗ್ಳೂರು ಮುಂಡ್ರಿಗೆ ಗದಾಗ ಬಸ್. ಈಗ ಮುಂಡ್ರಿಗೆ ಬಸ್ ಸ್ಟ್ಯಾಂಡ್ದಾಗ ಹೊರಗೆ ಬಂದಿವಿ ರೀ. ಇಲ್ಲಿ ಮಹಾಂತೇಶ್ ಬೇಕ್ರಿ ಹಿಂಗದ ನೋಡ್ರಿ. ಮುಂಡ್ರಿಗೆ ಬಸ್ ಸ್ಟ್ಯಾಂಡ್. ಮುಂಡ್ರಿಗೆ ಯಾರಾದ್ರಿ ಕಾಮೆಂಟ್ ಮಾಡಿರಿ. ಮುಂಡ್ರಿಗೆ ಬಸ್ ಸ್ಟ್ಯಾಂಡ್ ಐತೆ ನೋಡ್ರಿ. ಇವ್ರು ಆಲ್ಮೋಸ್ಟ್ ಇಲ್ಲಿ ಬಂದಾಗ ಕೊಟ್ಟೂರೇಶ್ವರ ಬೇಕ್ರಿಗೆ ಬಂದಿರ್ತಾರೆ. ಎಲ್ಲ ಇಲ್ಲಿ ಒಯ್ದಿರ್ತಾರೆ. ಇವ್ರ ತವ್ರ ಮನೆಯವ್ರು ಏನೋ ಬಂದರು ಇಲ್ಲೇ ತೊಗೊಂಡಿದ್ರಿ ಯಾವಾಗ ಇಲ್ಲಿದ್ದಾಗ. ಏನು ತೊಗೊಂತಿಪ್ಪ? ಅದು ಇದು ಎಲ್ಲ ತಗೋ. ಅದು ಇದು ಇದೆಲ್ಲ ತೊಗೊಂಡ್ಬಿಡು. ನಿನ್ನ ಕಾರ ಮುಂಡ್ರಿ ಕಾರ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಇದ್ದಾನೆ. ಭಾರಿ ಟೇಸ್ಟ್ ಆಗಿರ್ತಾವೆ ಇಲ್ಲಿ, ಹೌದಿಲ್ಲ ರೀ? ಯಾವ್ದು ನಿಂಗೆ ಇಷ್ಟ ಆಗಿದೆ? ಅದು ಇದೆ ಇಲ್ಲ ತರ. ಇದು ಚಲೋ ಕಾಣತ್ತಲ್ಲ. ಇದು ನೋಡು, ಅದನ್ನ ನೋಡು. ಇವ ಇರಲಿ ನೋಡ್ರಿ. ಮಾವಿನ ಸ್ಟಾರ್ಟ್ ಆಗಿತ್ತು ಇಲ್ಲಿ ಆಲ್ರೆಡಿ. ಹೆಂಗನ KG ಡಜನ್ ನಮ್ಮ ಮಾವಿನ ಯಾವ್ದಾಗ ಇಲ್ಲಿ ಆಲ್ರೆಡಿ ಮಾವಿನ ಹಣ್ಣು ಚಲೋ ಆಗ್ಯಾವ್ರಿ. ಕಾಯ್ದು ನಾ ಸಂತಿಗೆ ಹೋದಾಗ ಮುಂಡ್ರಿಗೆ ನಿಮ್ಮ ಇವ್ರ ಫೇವರೇಟ್ ಬೇಕ್ರಿ ಆಗಲ್ಲ ಹೇಳಿದ್ನಲ್ರಿ. ಬೇಕ್ರಿ ಹೂವು ಹೆಂಗದಾವ? ಸಸ್ತದಾವ? 30 ರೂಪಾಯಿ ಚಲೋ ಅಲ್ಲ? ಹಾಂ, ಅಲ್ಲಿ 10 ರೂಪಾಯಿಗೆ ಮಾಳ ಇರ್ತಾವೆ. 40 ರೂಪಾಯಿಗೆ 50 ರೂಪಾಯಿ ಮಾರಿರ್ತಾವೆ. ನೋಡ್ರಿ, ನಾವು ಇದೇ ಬಸ್ಸಿಂದ ಬಂದೀವಿ ಗದಗಿಂದ ಇಲ್ಲಿ ಮುಂಡ್ರಿಗೆಗೆ. ಇದೇ ಬಸ್ ಹೋಗುತ್ತಂತ್ರಿ, ನಮ್ಗೆ ಗೊತ್ತೇ ಇರಲಿಲ್ಲ. ಅಥವಾ ಇದನ್ನ ಅದಾರ ಗದ್ದನ ಇಲ್ಲಿ ಹೋಗೋಣ ಅದ ಹೋಗತ್ತಂತ.
ಅವ್ರು ಹೇಳಿದ್ರಲ್ಲ ಕಂಟ್ರೋಲ್ ನಮ್ಗೆ ರೆಸ್ಟ್ ಕೊಟ್ಟಂಗೆ ಆತ 10 ನಿಮಿಷ ತೊಗೊಂಡು ಬರೋಕ್ಕೆಲ್ಲಾನು ಮತ್ತೆ ಬಸ್ಸೇ ಇರಲಿಲ್ಲ ಅಂತ. ತಡ್ರಿ ಹತ್ತು ನಡಲಿ ಕಂಡಕ್ಟರ್ ಬರ್ಬೇಕು. ಕಂಡಕ್ಟರ್ ಬಂದಿಲ್ಲ, ಅದಕ್ಕೆ ಆರಾಮಾಗಿ ಹತ್ತೆ. ಕಂಡಕ್ಟರ್ ಸಾಹೇಬ್ರು ಬಂದಿಲ್ಲ ಇನ್ನು. ಸ್ನೇಹಿತರೆ, ಈಗ ನೋಡ್ರಿ ಮುಂಡ್ರಿಗಿಂದ ಬಾಗೇವಾಡಿ ಬಸ್ ಹತ್ತೀವಿ. ಇಲ್ಲಿ ಏನಪ್ಪ ಅಂದ್ರೆ ನೇಚರ್ ಭಾಳ ಚಂದ ಐತ್ರಿ. ಈಗ ನೋಡ್ತಿರ್ಬೋದು ನೀವು, ರೋಡ್ ಉದ್ದಕ್ಕೂ ಎಂತೆಂಥ ಮರಗಳದಾವು. ಬೇವಿನ ಮರ ಅಲ್ರಿ ಇಷ್ಟವು, ಹುಣ್ಸಿ ಮರ ಬೇವಿನ ಮರ ಭಾಳ ಕಣ್ಣಿಗೆ ನೋಡೋಕ್ಕಂತ ಎಲ್ಲಿ ನೋಡಿದ್ರೆ ಹಸಿರು ಭಾರಿ ಚಂದ ಐತ್ರಿ ಈ ಕಡೆ ವಾತಾವರಣ ಮಾತ್ರ. ಯಾಕಂದ್ರೆ ಇಲ್ಲೇ ಪಕ್ಕದಾಗ ಇರೋದ ಕಪ್ಪತ್ ಗುಡ್ಡ. ಆಮೇಲೆ ಇಲ್ಲೆಲ್ಲ ನೋಡ್ತಿರ್ಬೋದು ರೋಡ್ ತುಂಬ ಗಿಡಗಳು ಏನು ಸಖತ್ ಅದಾವು. ಏನು ಕಮಾನ್ ಏನಂತಾರಲ್ರಿ, ಕಮಾನ್ ಕಟ್ಟಿರ್ತಾರಲ್ರಿ ಆ ಥರ ಆ ಕಡೆ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಮರ ಕೂಡ್ಬಿಟ್ಟವು. ಕಮಾನ್ ಆದಂಗೆ ಆಗೈತ್ರಿ, ಭಾರಿ ಚಂದ ನೋಡೋಕ್ಕೆಲ್ಲ. ಭಾಳ ಖುಷಿ ಆಯ್ತು ಈ ಥರ ಒಂದು ನಿಸರ್ಗ ನೋಡಿ. ಎಷ್ಟೋ ದಿನಗಳಾಗಿತ್ತು. ಆಮೇಲೆ ನಮ್ಮ ಮುಂಡ್ರಿಗಿ ತಾಲೂಕು ಕಡೆ ಗಿಡ ಮರ ಜಾಸ್ತಿ ಅಲ್ರಿ, ಗುಡ್ಡ ಅಲ್ರಿ, ಗಿಡ ಮರ ಜಾಸ್ತಿ ಅದಾವ ಇಲ್ಲಿ. ಆಮೇಲೆ ವಾತಾವರಣಕ್ಕೆ ಅಂದ್ರೆ ಚಂದ ರೀ, ಇಲ್ಲಿ ಭಾಳ ಶುದ್ಧವಾದ ಗಾಳಿ ಇರ್ತೈತಿ. ಗುಡ್ಡ ನೋಡ್ಲಿ ಎಷ್ಟು ಚಂದ ಅದಾವ. ಫ್ಯಾನ್ ಗುಡ್ಡ, ಫ್ಯಾನ್ ಅದಾವಲ್ಲ ಹೊಸದಲ್ಲಿ ಇವ್ರಿಗೆ ನಿಸರ್ಗ ಚಂದ ಇಲ್ಲಿ. ಎಷ್ಟು ಚಂದ ತಂದಿಟ್ಟಂಗಾಗೈತೆ ಗುಡ್ಡ. ಮುಂದೆಲ್ಲ ಹಸಿರು ಕೆಳಗೆ ನೋಡೋಣ. ನಾನು ಕಪ್ಪತ್ ಗುಡಿ ಏರಿಯಾ ಎಲ್ಲ ಇದೆ. ವಾವ್ ಎಷ್ಟು ಚಂದ ಐತೆ ನೋಡ. ಕತ್ಲನ ಆದ್ರಿ ಫುಲ್ ಎಂಜಾಯ್ ಮಾಡಿದ್ವಿ. ಗುಡ್ಡ ಮತ್ತೆ ನನ್ನ ಮನೆ ಕಡೆ ಎಲ್ಲ ಕಾಣ್ತಾ ಇರ್ತೀರಿ. ಖುಷಿ ಆಯ್ತು, ಖುಷಿ ಆಯ್ತು, ಖುಷಿ ಆಯ್ತು. ತನಗೆ ಸರಿಯಾಗಿಲ್ಲ, ಏನು ಲೈಟ್ ಹಚ್ಚಾಗ್ಬಿಟ್ರಲ್ಲ, ಕತ್ಲನ ಆಗಿಬಿಡಿ. ಸ್ವಲ್ಪ ಮನೆಗೆ ಹೋಗೋಣ. ತನು ಕತ್ಲನ ಆಗಿಬಿಡ್ತೀವಿ ನೋಡು. ತನು ಕತ್ಲನ ಆಗಿಬಿಡ್ತು, ಲೈಟ್ ಹಚ್ಚಾಗ್ಬಿಟ್ರಿ ನೋಡು. ಅದಕ್ಕೆ ಮಾಡದ ನಂಗೆ ಬಂದು ನೋಡ್ರಿ ನಮ್ಮ ಸಣ್ಣ ಅತ್ತಿಯಾರು ಊರಿಗೆ. ಇಲ್ಲಿ ಬೆಟ್ಟ ಗುಡ್ಡಗಳು ನೋಡ್ಬೋದು. ಏನಾಯ್ತು ನಾಳೆ ತೋರಿಸ್ತೀವಿ ರೀ. ಮುಂದೆ ಯಾವ್ರು ಬರೋ ಸ್ವಲ್ಪ ಚಿಕ್ಕೋಡಟ್ಟಿ ಇಲ್ಲಿ ಏನೋ ಬೋರ್ಡ್ ಅದ ನೋಡು. ನೋಡ್ರಿ ಒಂದಾಗ ಹಿಡ್ಕೊಂಡು ನೋಡ್ರಿ. ಇವ್ರಾಗು ಬೇಕ್ರಿ ಗಿಗ್ರಿ ಎಲ್ಲ ಅದಾವಲ್ಲ, ಐತಲ್ಲ ಬೇಕ್ರಿ. ಮೇನ್ ರೋಡಿಗೆ ಐತೆ ಸ್ವಲ್ಪ ಇದೆ. ಅದ್ರೊಂಥರ ಹೋಬಳಿ ಅಂತಾರಲ್ಲ, ಹೋಬಳಿ ಟೈಪ್ ಐತೆ. ಮೇನ್ ರೋಡಿಗೆ ಐತೆ ಅನ್ಸುತ್ತೆ. ಯಾಕಂದ್ರೆ ಮತ್ತೆ ಪಂಚೀರೋ ಬಸ್ ಇಲ್ಲಿ ಹೋಗ್ತೈತಲ್ಲ, ಬೇರೆ ರಾಜ್ಯಕ್ಕೆ ಹೋಗೋ ಬಸ್ ಈ ಕಡೆ ಎಲ್ಲ ಇಡ್ತಾವಲ್ಲ. ಇಲ್ಲೆಲ್ಲ ದೊಡ್ಡ ದೇವಸ್ಥಾನ, ಹನುಮಂತರ ದೇವಸ್ಥಾನ ಐತಿ. ಒಂದು ಟೈಮ್ ಬಂದಿದ್ವಿ ನಾವು ಅವಾಗ, ಸ್ವಲ್ಪ ನೆನಪೈತಿ. ಅವಾಗ ಒಂದು ಸಲ ಬಂದಿಲ್ಲ ಜಾತ್ರೆಗೆ, 2 ವರ್ಷದಿಂದ ಬಂದಿದ್ವಲ್ಲ. ತಂದು ಸಣ್ಣವಿದ್ದೀನಿ ಅವಾಗ. ಹಂಗೆ ಸ್ಟ್ರೇಟ್ ಹೋಗ್ಬೇಕು. ಮೇನ್ ರೋಡ್ ಅಲ್ಲಿಗೆ ಇದ್ರೆ ಹಾಕಿತ್ತು ನಾವು ಮನೆ ಕಡೆ. ಸ್ಟಾಪ್ ಇಲ್ಲ, ಪರಿಚಯದ ನಿಲ್ಲಿಸ್ಕೋತಾರೆ, ಪರಿಚಯ ಇಲ್ಲಲ್ಲ. ನೀನು ಇದ್ರಾಗೆ ಹ್ಯಾಂಡ್ ಕೊಡ್ರಿ ಅಂತ ಕೇಳಾಗತ್ತಿಲ್ಲ ಬೇಡ ನಾವು. ಕಟಿಂಗ ಲಾಗ್ ಇಡಾಕತ್ತೀನಿ ರೀ ಅಕ್ಕ, ಬ್ಯಾಡ ಅಂತ ನಿಮ್ಮ ಮಗ ತಯಾರಾಕನಂತ. ರೆಡಿ ಹಾಕಿದ್ದೇನೆ ನಾ ಬರೋದಿದ್ರೆ. ಲಿಫ್ಟಿಗೆ ಟಿಕೆಟ್ ಹಚ್ಕೊಂಡು ರೆಡಿ ಹಾಕಿದ್ದೆ ಅಂತ ಬಂದ್ರಿ ಮನೆಗೆ. ಸಂಜೆ ಆತ ಅಂತಾನು ಇವ್ರಂತ ಏನು ತಿನ್ನಾಕೋಲ್ರಿ ಅಂತ ಏನು ಒಪ್ಪತ್ತಿರ್ತಾರೆ ನೋಡ್ಬೇಕು. ಮನೆಗೆ ಹೋಗುತ್ತಾನ ನಿಮ್ಮ ಮಮ್ಮಿ ಜೊತೆ ತಿನ್ನ ಸೋಫಾ ಯಾವತ್ತು ಹೊಂಟ್ರಾಗ ಹೊಸ ಅದಾವ. ನಾವು ಮನೆ ತೊಗೊಂಡು ನೀವು ಮನೆ ತೊಗೊಂಡ್ರಿ ಸೋಫಾ ಮಾತಾಡ್ಕೊಂಡು ತೊಗೊಂಡಂಗೆ ಆಗ್ಯದ. ಎರಡಕ್ಕೆ ಅನ್ಕೊ ನಿಮ್ಮ ಜಾಗ. ಸ್ನೇಹಿತರೆ, ಮನೆಗೆ ಬಂದ್ವಿ. ಬಂದು ಇಬ್ಬರು ಚಿಕ್ಕಮ್ಮರ ಮನೆ ಅಕ್ಕಪಕ್ಕನ ಆದವು. ಈಗ ಎಲ್ಲ ಊಟ ಎಲ್ಲ ಮಾಡಿ ಹೊರಗಡೆ ಕೂತಿದ್ವಿ. ಹೋಳಿ ಹುಣ್ಣಿದು ಜೋರಾಗಿ ಏನು ತಯಾರಿ ನಡೆಯಾಕತ್ತಿತ್ತು. ಮೇನ್ ರೋಡ್ಗೆ ಇರೋದ್ರಿಂದ ಮನೆ ಇಲ್ಲೇ ಮಾಡ್ತಾರೆ. ಭಾಳ ಗದ್ದಲ ಇತ್ತು ಓಣಿ ಎಲ್ಲ ಮುಂದೆ. ಅದನ್ನ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಊಟ ಮಾಡಿ ಮನುಗ ಹಲ್ಗೆ ಬಡಿತೀನಿ ಅಂತಂದ. ಅವ್ರ ಅಜ್ಜಿ ಹೋಗಿ ಒಂದು ಹಲ್ಗೆ ತಂದು ಕೊಟ್ಟು ಈ ಕಡೆ ಮನೆಗೆ ಮಗನಿಗೆ ಹಲ್ಗೆ ಇತ್ತು.
ಒಂದು ಕೊಡ್ತಾ ಪಡೆಯಕ್ಕೆ ಮದು ಎಷ್ಟು 12 ಗಂಟೆ ಆಗಿತ್ತು ರೀ ಇಲ್ಲ ಹಂಗೆ ಬರ್ಸುವಾಗ ಹಂಗೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡು ಮನೆ ನೀರು ಬಿಡೋದು ನೋಡ್ಕೊಂಡು ಸ್ವಲ್ಪ ಮಾತಾಡಿ ಊಟ ಮಾಡಿ ಎಲ್ಲ ಅಡುಗೆ ಮಾಡ್ಕೊಂಡು ಸ್ವಲ್ಪ ಮಾತಾಡೋದು ಸ್ನೇಹಿತರೆ. ಇವತ್ತಿನ ಇಲ್ಲಾಗ ಇಲ್ಲಿಗೆ ಮುಗಿಸ್ತೀನಿ ರೀ. ಮತ್ತು ನಾಳೆ ಸಲಾಗಿ ಸ್ಟಾರ್ಟ್ ಆಗುತ್ತೆ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ಟಾಟಾ ಬಾಯ್ ಬಾಯ್, ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅವ್ರು ಹಚ್ಚಿ ಅವ್ರಿಗೆ ಹಲ್ದಿ ಹಿಡಿದು ಬೆಳೆ ಹೇಳ್ಕೊಳತ್ತಾರೆ. ಮನೆ ತುಂಬ ಸಿಕ್ಕಾಪಟ್ಟೆ ಭಾಳ ಆಟ ಆಡೋಕ್ಕೆಲ್ಲ ಭಾಳ ಖುಷಿ ಅವನಿಗೆ ಇಲ್ಲಿ ಭಾಳ ಅನುಕೂಲ ಐತ್ರಿ. ಭಾಳ ಎಂಜಾಯ್ ಮಾಡೋದು ನೋಡಿರಿ. ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್.